ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಾತ್ರಿಗೆ ಅಲಸಂದಿ ಹಣ್ಣಿನ ಪಲ್ಯ ಮಾಡ್ತಾಯಿದ್ದೀನಿ. ಹಣ್ಣಿಲ್ಲ, ಕಾಯಿ, ಅಲಸಂದಿ ಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕೊಯ್ತಾ ಕಟ್ ಮಾಡಿಕೊಂಡು, ಕೊಯ್ತಾ ಅಲ್ಲ, ಹಲಸಿನಕಾಯಿ ಕಟ್ ಮಾಡಿಕೊಂಡು, ಹಲಸಿನಕಾಯಿ ದೀಕ್ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಪೇಪರ್ ಹಚ್ಚಿ ಒರೆಸ್ಕೋಬೇಕು. ಇದು ಎಳೆದಿದೆಯಲ್ಲ, ಅದಕ್ಕೆ ಬೇಗ ಕಟ್ ಆಗ್ತಾ ಇಲ್ಲ. ನೋಡಿ ಕಟ್ ಆಯ್ತು. ಈಗ ಸೈಡಿಂದ ಕೈ ಹಾಕ್ಬಿಡಮ್ಮ. ಈಗ ಸೈಡಿಂದೆಲ್ಲ ಕಟ್ ಮಾಡ್ಕೊಳ್ಳೋಣ. ನಾವು ಸಿಪ್ಪೆ ತಕ್ಕೋಬೇಕು. ಈ ಥರ ಒಂದು ಸೈಡಿಂದ ಅಷ್ಟು ತಕ್ಕೋಬೇಕು. ಆ ಥರ ಈ ಥರ ಅಷ್ಟು ಸಿಪ್ಪೆ ತಕ್ಕೋಬೇಕು ಸೈಡಿಗೆಲ್ಲ. ನಾ ಅಲಸಂದಿ ಕಾಯಿನ ಸಿಪ್ಪಿ ತಗೊಂಡಿದ್ದೀನಿ. ಈ ಥರ ಬ್ಲ್ಯಾಕ್ ಆಗಬಾರ್ದು ಅಂದರೆ ಹೆಚ್ಚಿದ ಕೂಡಲೇ ನೀರನ್ನ ಹಾಕ್ಕೊಂಡು ಇಟ್ಕೊಳ್ಳಿ, ಬ್ಲ್ಯಾಕ್ ಆಗಲ್ಲ. ಈಗ ಹೆಚ್ಕೊಂಡು ನಾವು ಇದನ್ನ ಹೆಚ್ಕೊಳ್ಳೋಣ ಪಲ್ಯ ಮಾಡ್ಕೊಳ್ಳೋಕ್ಕೆ. ತುಂಬ ಚಿಕ್ಕದಾಗಿ ಏನು ಬೇಡ, ಸ್ವಲ್ಪ ದೊಡ್ಡವೇ ಹೆಚ್ಕೊಳ್ಳೋಣ. ಯಾಕಂದ್ರೆ ಕುಕ್ಕರ್ಗೆ ಹಾಕಿ ಬೆನ್ಸ್ಕೋಬೇಕಲ್ಲ ನಾವು. ಇಷ್ಟಾದರೆ ಸಾಕು. ಇದಕ್ಕೂ ದೊಡ್ಡದಿದ್ರೂ ನಡೆಯುತ್ತೆ. ಇದೇ ಥರ ಹಲಸಿನಕಾಯಿ ದೊಡ್ಡದಿರುತ್ತಲ್ಲ, ತೊಳೆ ಬಂದಿರೋದು, ಅದನ್ನು ಕೂಡ ಪಲ್ಯ ಮಾಡ್ಬೋದು. ತೊಳೆ ಬಿಡಿಸ್ಕೋಬೇಕು. ಹಣ್ಣಾಗಕ್ಕಿಂತ ಮುಂಚೆ ತೊಳೆ ಬಿಡಿಸ್ಕೊಂಡು ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ. ಈ ಥರ ಹೆಚ್ಕೊಂಡಿದ್ದೀನಿ ನೋಡಿ, ಈ ಥರ ಹೆಚ್ಕೊಂಡು ಹಾಕ್ಕೋಬೇಕು. ಈಗ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಹಲಸಿನಕಾಯಿನ. ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಕುದಿಯೋಕೆ ಇಟ್ಕೊಂಡ್ರೆ ಆಯಿತು. ಅವು ಮುಳುಗಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು 2 ವಿಸಿಲ್ ಹೊಡೆಸ್ಕೊಳ್ಳೋಣ. ಇದು ಬಂದಿದೆ ನೋಡಿ ಹಲಸಿನಕಾಯಿ. ಈಗ ಇದನ್ನ ತಳ್ಕೊಳ್ಳೋಣ. ನಾವು ತಗೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಬಿಸಿ ಆರಬೇಕಿದು. ತಗೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳೋಣ. ಒಂದು ಬೌಲಲ್ಲಿ ಹಾಕ್ಕೊತೀನಿ ನಾನು. ಇದೀಗ ಆರಿದ ಮೇಲೆ ಈ ಥರ ಸಣ್ಣ ಕಿವುಚ್ಕೊಂಡ್ರೆ ಇದು ಓಪನ್ ಆಗುತ್ತೆ. ಇದು ಈ ಥರ ಮಾಡ್ಕೋಬೇಕು ನಾವು. ಇದು ಬಿಸಿ ಇದೆಯಲ್ಲ, ಬರ್ತಾಯಿಲ್ಲ. ಅವಾಗ ಏನು ಮಾಡಬೇಕು, ಒಂದು ಸಣ್ಣ ಗುಂಡು ತೊಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಬೇಗನೆ ಓಪನ್ ಆಗುತ್ತೆ. ನಮಗೆ ಕೈಲಂದ್ರೆ ತುಂಬ ಬಿಸಿ ಇದೆಯಲ್ಲ, ಕೈಲಿ ಈಸಿಯಾಗಿ ಬರುತ್ತೆ. ಇದು ಬಿಸಿ ಇರೋದ್ರಿಂದ ಬರ್ತಾಯಿಲ್ಲ. ಇದನ್ನ ಈ ಥರ ನೋಡಿದ್ರನ, ಈ ಥರ ತೊಳೆ ಈ ಥರ ಸಪ್ರೇಟ್ ಆಗಬೇಕು. ಈ ಥರ ಇದು ತುಂಬ ಟೇಸ್ಟ್. ನೀವು ಬೇಕಾದರೆ ಆರಿದ ಮೇಲೆ ಈ ಥರ, ನೀವು ಆರಿದ ಮೇಲೆ ಈ ಥರ ಕಿವುಚ್ಕೊಳ್ಳಿ. ಇದು ಬಿಸಿ ಇದೆ, ನಾನು ಬೇಗ ಮಾಡಬೇಕು ಅಂತ ಮಾಡ್ಕೊತಿದ್ದೀನಿ. ನೀವು ಟೈಮ್ ಇದ್ದರೆ ಆರಕ್ಕೆ ಇಟ್ಕೊಳ್ಳಿ. ಅದು ಆರಿದ ಮೇಲೆ ಕೈಲೇ ಸಣ್ಣ ಕಿವುಚ್ಕೊಂಡ್ರೆ ಬರುತ್ತೆ. ಇಲ್ಲ ನಂಗೆ ಆರಿದ ಮೇಲೂ ಈ ಥರ ಗುಂಡಲ್ಲಿ ಕಿವುಚಿದ್ರೆ ಬೇಗನೆ ಆಗಿಬಿಡುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಲ್ಲಿ ನಾಯಿ ಮರಿ ಹಾಕಿದೆ, ಅದರ ಆವಾಜ್ ಬರ್ತಾಯಿದೆ ನೋಡಿ. ಎಷ್ಟು ಆವಾಜ್ ಬರ್ತಾಯಿದೆ, ನನ್ನ ವಾಯ್ಸೇ ಕೇಳಿಸ್ತಿಲ್ಲ, ಅಷ್ಟು ಆವಾಜ್ ಬರ್ತಾಯಿದೆ. ನಾನು ಅಷ್ಟು ತೊಳೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಬಿಡಿ ಬಿಡಿಯಾಗಿ ಬಂದಿದೆ. ಈ ಥರ ಬಿಡಿ ಬಿಡಿಯಾಗಿ ಬಂದರೆ ಚೆನ್ನಾಗುತ್ತೆ ಪಲ್ಯವು. ನಾ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕೋಣ. ಹಲಸಿನಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಹಾಗೆ ಆ ಸೈಡು ಬ್ರೆಡ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ.
ಇದು ಸ್ವಲ್ಪ ಬೆಂದಮೇಲೆ ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ. ಕೊಬ್ಬರಿ ನಾನು ತೊಗೊಂಡಿದ್ದೀನಿ ನೋಡಿ, ಹೆರ್ಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಒಂದು ಅರ್ಧ ಬಟ್ಲು ಹಾಕ್ಕೊಂಡಿದ್ದೆ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂತೀನಿ ನಾನು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಇದಾಗಿದೆ. ಈಗ ಹಲಸಿನಕಾಯಿ ಪಲ್ಯವು ಆಗಿದೆ ನೋಡಿ. ಈ ಥರ ನಾನು ರಾತ್ರಿ ಊಟಕ್ಕೆ ಹಲಸಿನಕಾಯಿ ಪಲ್ಯ ಜೊತೆ ಬಟಾಣಿ ಸಾರು ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ನಾ ಮಧ್ಯಾಹ್ನಕ್ಕೆ ಅಡುಗೆಗೆ ನುಗ್ಗೆಕಾಯಿ ಸಾರು ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಕರಿಬೇವು, ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಒಂದು ಕುದಿಸ್ಕೊಂಡು ನುಗ್ಗೆಕಾಯಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಕೋಣ. ಜೀರಿಗೆ, ಕರಿಬೇವು ಹಾಕೋಣ. ಚಟ್ಪಟ್ ಸಿಡಿತಾ ಇದೆ. ನನ್ನ ಉದ್ದನೂ 2 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ ಆ್ಯಡ್ ಮಾಡ್ಕೊತಿದ್ದೀನಿ. ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಆವಾಗಲೇ ನಾವು ನುಗ್ಗೆಕಾಯಿ ಕುದಿಸ್ಕೊಂಬಂದು ಹಾಕ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಹಾಕ್ಕೊತೀನಿ. ಒಂದು ಸ್ವಲ್ಪ ಅರಶಿನ, ನುಗ್ಗೆಕಾಯಿ ಕುದಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಅದನ್ನ ಹಾಕೋಣ. ನಿಮಗೆ ನೀರಾಗಿ ಬೇಕಂದರೆ ನೀರಾಗಿ ಮಾಡ್ಕೋಬೋದು. ನಿಮಗೆ ನೀರಾಗಿ ಬೇಕಂದರೆ ನೀರಾಗೂ ಮಾಡ್ಕೋಬೋದು. ಹಾಗೆ ಇಲ್ಲ ಗಟ್ಟಿಗೆ ಬೇಕು, ಸ್ವಲ್ಪ ದಬ್ಬಿ ಗತಿ ಬೇಕು ಅಂದರೆ ದಬ್ಬಿ ಗತಿನೂ ಮಾಡ್ಕೋಬೋದು. ನಾನು ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊತೀನಿ. ನಾನು ಸಾರು ಸ್ವಲ್ಪ ನೀರು ಟೈಪ್ ಮಾಡ್ಕೊತೀನಿ. ಇದಿಷ್ಟು ಸಾಕು ನೀರು. ಇದು ಒಂದು ಸ್ವಲ್ಪ ಕುದ್ಕೊಂಡ್ಮೇಲೆ ಕೊಬ್ಬರಿ ಹಾಕ್ಕೊಳ್ಳೋಣ. ಈಗ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ. ಆಯಿತು. ಈಗ ಇದನ್ನು ಒಂದು ನುಗ್ಗೆಕಾಯಿ ಸಾರನ್ನ ಇನ್ನೊಂದು ಸ್ವಲ್ಪ ಕೊಬ್ಬರಿ ಈಗ ಹಾಕಿದ್ವಲ್ಲ, ಅದು ಹಸಿ ಸ್ಮೆಲ್ ಹೋಗೋ ಮಟನ್ನು ಕುದಿಸ್ಕೊಂಡ್ರೆ ಸಾಕು. ನುಗ್ಗೆಕಾಯಿ ಸಾರಾಯಿತು. ಆ ಸೈಡ್ ನಾನು ಹಾಗಲಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸೈಡ್ ನಾನು ಹಾಗಲಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿ ಫ್ರೈ ಹೇಗೆ ಮಾಡಬೇಕು ಅಂತ ತೋರಿಸಿದ್ದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ಹಿಂದಿನ ವಿಡಿಯೋಲ್ಲಿ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೆ, ಗ್ರೇವಿ ಎಲ್ಲ. ಸಾರು ಕೂಡ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಸಿಂಪಲಾಗಿ ಮಾಡೋದು. ಆಮೇಲೆ ಮಸಾಲ ಏನೂ ಹಾಕಲ್ಲ, ಪ್ಲೇನಾಗಿ ಮಾಡೋದು, ಟೇಸ್ಟಿ. ಈಗ ನೋಡಿ ನುಗ್ಗೆಕಾಯಿ ಸಾರು ಆಗಿದೆ. ಇದು ನಿಮ್ಗೆ ಇನ್ನೂ ನೀರು ಬೇಕು ಅಂದರೆ ಇನ್ನೂ ನೀರಾಗಿ ಮಾಡ್ಕೋಬೋದು. ನನಗಿಷ್ಟೇ ಸಾಕು. ಯಾಕಂದರೆ ಅಂತ ಆಮೇಲೆ ಹೇಳ್ತೀನಿ. ಈಗ ಕೊತ್ತಂಬರಿ ಹಾಕ್ಕೊಳ್ಳೋಣ. ನಾನು ಒಬ್ರಿಗೋಸ್ಕರನೂ ಅಷ್ಟೇ ಅಡುಗೆ ಮಾಡುತ್ತಿದ್ದೀನಿ. ಯಾಕಂದ್ರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನಮ್ಮ ಮನೆಯವರಿಗೆ ಪಾಪ ಅವ್ರಿಗೆ ಕೆಲ್ಸಕ್ಕೆ ಟೈಮ್ ಆಗುತ್ತಲ್ಲ, ಹಾಗಾಗಿ ಅವ್ರು ಬರ್ತಾಯಿಲ್ಲ. ಅವ್ರಿಗಂತ ಅಡುಗೆ ಮಾಡ್ತಾಯಿದ್ದೆ ನಾನು. ಇದಾಗಿದೆ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಈ ಸೈಡ್ ಹಾಗಲಕಾಯಿ ಫ್ರೈ ಆಗಿದೆ. ಇದು ಕೂಡ ಇದನ್ನು ಬಂದ್ ಮಾಡಿಕೊಂಡ್ರೆ ಆಯ್ತು. ಇನ್ನು ಬಿಸಿಲು ಎಷ್ಟಿದೆ ಅಂತೀರ ಗಾಯ್ಸ್? ತುಂಬ ಬಿಸಿಲಿದೆ, ಸೆಕೆ ಅದು ಚಲೋ ಆಗಿದೆ. ಏನಾಗಿದೆ ಅಂದರೆ ನಿನ್ನ ಪಾಲ್ಕಿ ಬಂದಿತ್ತಲ್ಲ, ಹಿಂದಿನ ವೀಡಿಯೋದಲ್ಲಿ ಹಾಕಿದೆ ನಾನು, ಸಾಯಿಬಾಬಾ ಪಾಲ್ಕಿ ಬಂದಿದೆ ಅಂತ. ಪಾಲ್ಕಿ ಬಂದಿತ್ತಲ್ಲ, ನಾನೇನು ಮಾಡಿದ್ದೀನಿ, ನೀರೇ ಹಿಡ್ದಿಲ್ಲ. ನಮಗೆ 2 ದಿನಕ್ಕೆ ಒಂದ್ಸಲ ನೀರು ಬಿಡ್ತಾರೆ. ಆ್ಯಕ್ಚುಲಿ ನಾವು ಸಿಂಟ್ಯಾಕ್ಸ್ ಇಟ್ಟಿದ್ವಿ, ಸಿಂಟ್ಯಾಕ್ಸಿಗೆ ಡೈರೆಕ್ಟಾಗಿ ನೀರು ಬೀಳ್ತವೆ. ಹಾಗಾಗಿ ನಾನು ತುಂಬಿಕೊಳ್ಳುತ್ತಲ್ಲ, ಮತ್ತೇನು ಹಿಡಿಯೋದು ಅಂತ ಸುಮ್ಮನೆ ಆಗಿಬಿಟ್ಟೆ. ಅದೇನಾಗಿದೆ, ನಾನು ದಿನಾನು ಚೆಕ್ ಮಾಡ್ತಿದ್ದೆ. ನಿನ್ನೆ ಮಾತ್ರ ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ತುಂಬಿಕೊಳ್ಳುತ್ತೆ, ಯಾವಾಗಲೂ ತುಂಬುತ್ತಲ್ಲ ಅಂತ ಸುಮ್ಮನೆ ಅದೇ ನೀರೇ ಬಿದ್ದಿಲ್ಲ ಸಿಂಟ್ಯಾಕ್ಸಿಗೆ. ಬರೋ ಸ್ವಲ್ಪ ನೀರು ನಿನ್ನೆ ಯೂಸ್ ಮಾಡಿಕೊಂಡೆ. ಸಾಯಂಕಾಲ ಅಂದರೆ ನೀರೇ ಇರಲಿಲ್ಲ.
ಅದೇನು ಹೇಳ್ತೀರ ಪಜ್ಜಿತಿನ ನೀರು ಇಲ್ದಾಗೆ ನೀರಿನ ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತಾಗೋದು, ಇದ್ದಾಗ ಗೊತ್ತಾಗಲ್ಲ ಅಂತಾರಲ್ಲ, ನಿಜ. ನಿನ್ನೆಯಿಂದನೂ ನೀರೇ ಇಲ್ಲ, ನೀರು ಇಲ್ಲ ಅಂದರೆ ಫುಲ್ಲು ಇಲ್ಲ ಅಂತಲ್ಲ. ನನ್ನ ಪುಣ್ಯಕ್ಕೆ ನಾನು ಒಂದು ಡ್ರಮ್ ತುಂಬ ಇಟ್ಕೊಂಡಿರ್ತೀನಿ ಯಾವಾಗಲೂ. ಇಲ್ಲಿ ನೀರಿನ ಪ್ರಾಬ್ಲಮ್ ಯಾವಾಗಲೂ ಇರುತ್ತೆ, ಹಾಗಾಗಿ ಒಂದು ಡ್ರಮ್ ತುಂಬ ಇಟ್ಕೊಂಡಿರ್ತೀನಿ. ಅದು ಒಂದು ಡ್ರಮ್ ಇರೋದ್ರಿಂದ ಚೆನ್ನಾಗೈತಿ. ಈಗ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಹೇಗಿದ್ರೂ ಕುಡಿಯೋಕ್ಕಿದೆ, ಯೂಸ್ ಮಾಡೋಕ್ಕಿರಲಿಲ್ಲ, ಹಾಗಾಗಿ ಅದು ಒಂದು ಡ್ರಮ್ ಅಂದರೆ ಸಾಕಾಗುತ್ತೆ. ಆಮೇಲೆ ನಮ್ಮ ಅಕ್ಕರವ್ರು ಇದ್ರಲ್ಲ, ಅವ್ರ ತಲ್ಲಿ ಸ್ವಲ್ಪ ಇಸ್ಕೊಂಡು ಮ್ಯಾನೇಜ್ ಮಾಡಿಕೊಂಡೆ. ಇವತ್ತು ಬಿಡ್ತಾರೆ ನೀರು. ಅದೇ ನಂತರ ನೀರು ನಮಗೆ ಊಟ ಇಲ್ಲದ್ರೂ ನಡೆಯುತ್ತೆ ಒಂದೊತ್ತು, ಆದರೆ ನೀರು ಮೇನ್ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಅದು ನಾನು ಇಲ್ಲಿಗೆ ಬಂದಮೇಲೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಬನ್ನಿ, ಈಗ ಅಡುಗೆ ಆಯಿತು ಗಾಯ್ಸ್. ನಮ್ಮ ಗುಂಡಮ್ಮ ಊಟ ಮಾಡ್ತಾ ಅಂತೆ, ಊಟ ಮಾಡಿಸೋಣ. ಬನ್ನಿ. ಏನು ಅಂತೀವಮ್ಮ? ಅನ್ನ ಸಾರು ಅಂತೀಯ? ಆಕೆ ಬೆಳಿಗ್ಗೆ ನಾಷ್ಟ ಕೂಡ ಏನು ತಿಂದಿ ಅಂದರೆ ಅನ್ನ ಸಾರು ಉಂಡೆ. ಬೆಳಿಗ್ಗೆ ಮಮ್ಮಮ್ಮ ಏನು ತಿಂದಿ? ಈಗ ನಾ ಹೇಳಿದ್ನಲ್ಲ, ಹಾಗಾಗಿ ಹೇಳೋಕ್ಕಾಗವಲ್ತ, ಹೌದಿಲ್ಲ? ಅನ್ನ ಸಾರು ಉಂಡೆ ಸುಳ್ಳು ಐತಿ. ಅಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲ ಕೆಲಸ ಮುಗಿಸ್ಕೊಂಡೆ. ಪೂಜೆ ಇತ್ತಲ್ಲ, ನಿನ್ನೆ ವಿಡಿಯೋಲಿ ಹೇಳಿದ್ನಲ್ಲ ನಾನು, ಪೂಜೆ ಇದೆ ಹೋಗ್ಬೇಕು ಅಂತ. ಹಾಗಾಗಿ ಈಗ ಹೋಗ್ತಾ ಇದ್ವಿ. ಈಗ ಟೈಮ್ ಆವಾಗಲೇ ಎಷ್ಟು 2 ಗಂಟೆ ಆಗಿದೆ. ಈಗ ಹೋಗ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಡ್ರೆಸ್ ಹಾಕ್ಕೊಂಡಿದ್ದೀನಿ. ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಲ್ಲ, ಸ್ಯಾರಿ ಉಟ್ಕೊಂಡ್ರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಆಮೇಲೆ ಬಿಸಿಲು ಇದೆ, ಸ್ವಲ್ಪ ನಡ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಅಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಎಷ್ಟು ರಶ್ ಇದೆ ನೋಡಿ ಗಾಯ್ಸ್, ತುಂಬ ರಶ್ ಇದೆ, ತುಂಬ ಗಲಾಟೆ ಇತ್ತು, ಹಾಗಾಗಿ ವಿಡಿಯೋ ಮಾಡಿ. ರಾತ್ರಿ ಗ್ಯಾದ್ರಿಂಗ್ ಇತ್ತು ನೋಡಿ, ಹೊರಟಿದ್ವಿ ನಾವು. ತುಂಬ ಕತ್ಲಾಗಿತ್ತು, ಲೇಟಾಗಿ ಸ್ಟಾರ್ಟ್ ಮಾಡ್ತಾರಲ್ಲ, ಹಾಗಾಗಿ ಲೇಟಾಗಿ ಹೊರಟಿದ್ವಿ ನಾವು ಎಲ್ಲರೂ ಸೇರಿ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ತುಂಬ ಜನ, ತುಂಬ ರಶ್ ಇತ್ತು. ಓಕೆ, ಈ ವ್ಲಾಗ್ನ ಇಲ್ಲಿಗೆ